ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. ಸದಾಶಿವನಗರದಲ್ಲಿ ಧರೆಗುರುಳಿದೆ ಬೃಹತ್ ಮರ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ. ಆಗ ತಾನೇ ಕೆಳಗಿಳಿದಿದ್ದಂತೆ ಕಾರಿನವರು, ಇಲ್ಲ ಅಂತ ಹೇಳಿದ್ರೆ ಕಾರಿನ ಅಡಿಯಲ್ಲಿ ಸಿಲುಕಿದ್ರೆ, ಕಾರಿನ ಒಳಗೆ ಸಿಲುಕಿದ್ರೆ ಅಪಾಯ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ. ಅವರು ಕಾರಿಂದ ಇಳಿಯೋಕ್ಕೆ, ಮರ ಬೀಳೋಕೆ ಅವರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತ ಇಲ್ಲಿ ಅರ್ಥ ಆಗುತ್ತೆ. ಬೃಹದಾಕಾರದ ಮರ ಇದು. ಹೇಳಿಕೇಳಿ ಸದಾಶಿವನಗರ ಪ್ರದೇಶದಲ್ಲಿ ಪುರಾತನ ಅಥವಾ ಅತ್ಯಂತ ಹಳೆಯ ಮರಗಳಿದ್ದಾವೆ. ಆಕಾಶದ ಎತ್ತರಕ್ಕೂ ಚಾಚಿಕೊಂಡಿರುವಂಥ ಮರಗಳಿದ್ದಾವೆ. ಇಂಥ ಬೃಹದಾಕಾರದ ಮರ ಕಾರಿನ ಮೇಲೆ ಬಿದ್ದಾಗ ಕಾರು ನಜ್ಜುಗುಜ್ಜಾಗಿದೆ. ತಪ್ಪಿ ಕಾರಿನ ಒಳಗೆ ಯಾರು ಸಿಲುಕಿದ್ರೆ ಅವರಿಗೆ ಖಂಡಿತವಾಗೂ ಪೆಟ್ಟಾಗುವ ಎಲ್ಲ ಅವಕಾಶ ಇತ್ತು. ನೋಡ್ತಾ ಇದ್ದೀರಿ, ಕಾರು ಬಿದ್ದಿರುವ ಕಾರಣಕ್ಕಾಗಿ ಅಥವಾ ಕಾರಿನ ಮೇಲೆ ಮರ ಬಿದ್ದಿರುವ ಕಾರಣಕ್ಕಾಗಿ ಗಾಜು ಜಖಂಗೊಂಡಿದೆ. ಮುಂಭಾಗದ ಗಾಜು ಮತ್ತು ಹಿಂಭಾಗದ ಗಾಜು ಕೂಡ ಜಖಂಗೊಂಡಿದೆ. ಅದರ ಏನು ಕಾರಿನ ಭಾಗಗಳಿದ್ದಾವಲ್ಲ, ಪುಡಿ ಪುಡಿಯಾಗಿದ್ದಾವೆ ಕೆಲವಷ್ಟು. ಅದೃಷ್ಟ ಬಹಳ ಚೆನ್ನಾಗಿತ್ತು. ಅವರು ಕೆಳಗಿಳಿದಿದ್ರು, ಆ ಟೈಮಲ್ಲೇ ಮರ ಬಿದ್ದಿದೆ. ಇದು ಮಾಡಿಬಿಟ್ಟು ಬೀಗ ಮಾಡಿಬಿಟ್ಟು ಅವ್ರು ತೋರಿಸಿ ಈ ಥರ ಮರಗಳಿರುತ್ತೆ, ಅದಕ್ಕೆ ಏನು ಆ್ಯಕ್ಷನ್ ತಗೋತೀರ ಅಂತ ನೀವು ಕೇಳಿದ್ರೆ ಅವಾಗ ಸ್ವಲ್ಪ ಇದು ನೋಡಿ ಆಲ್ಮೋಸ್ಟ್ ಈ ಆ್ಯಂಗಲೇ ಆಗಿರುತ್ತೆ. ಕಡೆ ಬಾಣ